ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿಕ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾಳೆ ನಿಮಗೆ ಕನ್ನಡ ಎಕ್ಸಾಮ್ ಇದೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ತುಂಬ ಭಯ ಪಡ್ಕೋತಾ ಇರ್ತಾರೆ. ನಾಳೆ ಎಕ್ಸಾಮ್ ಇದೆ. ಅದ್ರ ಜೊತೆಗೆ ಈ ವರ್ಷದಿಂದ ನಿಮಗೆ ವೆಬ್ ಕ್ಯಾಸ್ಟಿಂಗ್ ಇದೆ, ಅಂದರೆ ವೆಬ್ ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ, ಈಸಿ ಇರುತ್ತಾ, ಕಷ್ಟ ಇರುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ಯಾವ ರೀತಿಯಾಗಿ ಇನ್ನೂ ಸಮಯ ಇದೆ ನಿಮಗೆ, ನಾಳೆ ಎಕ್ಸಾಮ್ ಇರೋದು, ಇವತ್ತಿನ ಇಡೀ ದಿನ ನಿಮಗೆ ಸಮಯ ಇದೆ. ಈಗಲೂ ಕೂಡ ನೀವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದರೆ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಏನು ಟೆನ್ಷನ್ ಇದೆ, ಟೆನ್ಷನ್ನ ಬಿಟ್ಬಿಡಿ, ಆರಾಮಾಗಿ ಕೂಲ್ ಆಗಿರಿ. ಸೊ ಈಗಾಗಲೇ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ನ, ಸೆಕ್ಷನ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ಬಂದೇ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, ಹಾಗೆ ಪ್ರತಿಯೊಂದು ಲೆಸನ್ದು, ಪ್ರತಿಯೊಂದು ಪೊಯಮ್ದು ಸಮ್ಮರಿ ಕೂಡ ಕೊಟ್ಟಿದ್ದೀನಿ. ಆ ಒಂದು ಸಮ್ಮರಿನಲ್ಲಿ ಕವಿಗಳ ಹೆಸರು, ಲೇಖಕರ ಹೆಸರು, ಮತ್ತು ಯಾವ ಕೃತಿ, ಮ್ಯಾಚ್ ದ ಫಾಲೋಯಿಂಗ್ ಏನು ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಕೇಳ್ತಾರೆ, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಮ್ಯಾಮ್ 3 ಬ್ಲೂ ಪ್ರಿಂಟ್ ಇದೆ, ನಾವು ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವರು ಮ್ಯಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಅಂತಂದರೆ ಏನು ಮಾಡೋದು ಅಂತಂದರೆ, ನೀವು ಬ್ಲೂ ಪ್ರಿಂಟು ಅದು ಇದು ಏನೂ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನಾನು ಏನು ಕೊಟ್ಟಿದ್ದೀನಿ ನಿಮಗೆ, ಸೆಕ್ಷನ್ ವೈಸ್ ಕೊಟ್ಟಿದ್ದೀನಲ್ವ, ಬಂದೇ ಬರುವ MCQs ಕೊಟ್ಟಿದ್ದೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದೀನಿ, 2 ಮಾರ್ಕ್ಸ್ ಕೊಟ್ಟಿದ್ದೀನಿ, ವಿತ್ ಎಲ್ಲದಕ್ಕೂ ಕೂಡ ಆನ್ಸರ್ಸ್ ಕೊಟ್ಟಿದ್ದೀನಿ. ಅಷ್ಟನ್ನು ನೀವು ಪ್ರಿಪೇರ್ ಆಗಿ. ಈಗ ಬ್ಲೂ ಪ್ರಿಂಟು ಅದು ಇದು ಅನ್ನೋದೆಲ್ಲ ಬಿಡಿ. ಈಗ ರೀಸೆಂಟಾಗಿ ನಾನು ಗ್ರಾಮರ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿರೋ ಗ್ರಾಮರ್ ಥಿಂಗ್ಸ್ನ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ 18 ಮಾರ್ಕ್ಸ್ನ ಗ್ರಾಮರ್ ಪಾರ್ಟಲ್ಲಿ ಸ್ಕೋರ್ ಮಾಡ್ಬೋದು. ಆ ರೀತಿಯಾಗಿ ನೀವು ಓದೋದ್ರಿಂದ ಕನ್ನಡದಲ್ಲಿ ನೀವು 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ಅವ್ರ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವುದೇ ರೀತಿಯಾಗಿ ಕೊಡಲಿ. ಈಗ ನಿಮಗೆ ಕ್ವಶನ್ ನಂಬರ್ 40ನಲ್ಲಿ ಕೆಲವೊಂದು ಹೊಸ ಕ್ವಶನ್ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಕ್ವಶನ್ಗಳು ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂತಹ ಏನು ಕ್ವಶನ್ ಬ್ಯಾಂಕ್ ಇದೆ, ಅದರಿಂದ ಬರೋ ಸಾಧ್ಯತೆ ಕೂಡ ತುಂಬ ಇದೆ. ಹಾಗಾಗಿ ಆ ಕ್ವಶನ್ಗಳ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ 3 ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಆ 3 ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಚೆನ್ನಾಗಿ ಓದಿ. ಚಾನಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇ ಲೀಸ್ಟ್ ಇದೆ, ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಆಲ್ ಸಬ್ಜೆಕ್ಟ್ ಅಂತ, ಅಥವಾ ಸೆಕೆಂಡ್ PUC ಕನ್ನಡ ಅಂತಿದೆ, ಸೆಕೆಂಡ್ PUC ಕನ್ನಡ ಗ್ರಾಮರು, ಪ್ರಬಂಧ, ಲೆಟರ್ ರೈಟಿಂಗ್ ಅಂತಲೇ ಸಪ್ರೇಟಾಗಿ ಪ್ಲೇ ಲೀಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾಕಂತಂದರೆ ಪ್ರತಿಯೊಂದು ವೀಡಿಯೋಸು ನಿಮಗೆ ಸುಲಭವಾಗಿ ಸಿಗಲಿ ಅಂತ. ಅಷ್ಟನ್ನು ನೀವು ಈ ಒಂದು ಸಮಯ ಏನಿದೆ ಇವಾಗಲಿಂದನೂ ಕೂಡ ಪ್ರಿಪ್ರೇಷನ್ ಮಾಡಿದರೆ ಈಸಿಯಾಗಿ 70+ ಅಂತೂ ಸ್ಕೋರ್ ಮಾಡ್ಬೋದು. ಐ ಹೋಪ್ ನಿಮಗೆ ಏನು ಟೆನ್ಷನ್ ಇದೆ ಅದೆಲ್ಲ ಈಗ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ಕೋತೀನಿ. ಯಾಕಂತಂದರೆ ನಾನು ಕೊಟ್ಟಿರೋ ಕ್ವಶನ್ಸ್ನ ನೀವು ಓದ್ಕೊಂಡ್ರೆ ಸಾಕಾಗತ್ತೆ. ಈಸಿನೇ ಇರುತ್ತೆ, ಭಯ ಪಡೋದೇನು ಬೇಡ. ಎಕ್ಸಾಮ್ ಹಾಲ್ಗೆ ಏನು ತೊಗೊಂಡೋಗ್ಬೇಕು, ಏನು ತೊಗೊಂಡೋಗ್ಬಾರ್ದು ಅನ್ನೋದು ಕೂಡ ಸಪ್ರೇಟಾಗಿ ವಿಡಿಯೋನ ನಾನು ಮಾಡಿದ್ದೀನಿ. ಯಾರು ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಇದೆ, ಅಥವಾ ಈ ಒಂದು ವಿಡಿಯೋ ಕೆಳಗೆ ಪ್ರತಿಯೊಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಆ ಚಾನಲ್ಗಳ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗಿರುತ್ತೆ, ಚೆಕ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.